ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾಟಾಚಾರಕ್ಕೆ ನಡೆಸುತ್ತಿರೋದೇ ಅನ್ನೋದಕ್ಕೆ ಅನುಮಾನ ಶುರುವಾಗಿದೆ. ಇದಕ್ಕೆ ಕಾರಣ ಇವತ್ತು ನಡೆದ ಜನತಾ ದರ್ಶನವೇ ಸಾಕ್ಷಿ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗಬೇಕಿದ್ದ ಜನತಾ ದರ್ಶನ ಶುರುವಾಗಿದ್ದು ಬೆಳಗ್ಗೆ 11 ಗಂಟೆ ನಂತರ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಸ್ವೀಕರಿಸಬೇಕಾದ ಮುಖ್ಯಮಂತ್ರಿ ಸದಾನಂದ ಗೌಡರು ವಿಐಪಿಗಳನ್ನು ಭೇಟಿಯಾಗೋದಕ್ಕೆ ತೆರಳಿದರು. 11 ಗಂಟೆಯಾದರೂ ಜನರತ್ತ ತಿರುಗಿಯೂ ನೋಡಲಿಲ್ಲ. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿ ಮುಖ್ಯಮಂತ್ರಿಗಳ ಭೇಟಿಗೆ ಕಾದು ಕುಳಿತಿದ್ದ ಜನರು ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನಾರೋಗ್ಯ ಪೀಡಿತರು, ವೃದ್ಧರು ಕೂಡ ಗಂಟೆಗಟ್ಟಲೆ ಕಾಯುವಂತಾಗಿದೆ. ನಾಳೆಯಿಂದಲಾದರೂ ಸಮಯಕ್ಕೆ ಸರಿಯಾಗಿ ಜನತಾ ದರ್ಶನ ಆರಂಭಿಸಲಿ ಅಂತ ಎಲ್ಲರೂ ಕೂಡ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಟಿಷರನ್ನು ಕಚೇರಿಗಳನ್ನು ಸುಟ್ಟವರು ನಾವು, ವೇಳೆಯನ್ನು ಸರಿಯಾಗಿ ಪರಿಪಾಲಿಸಿದವರು ನಾವು. ರೈಲ್ವೇದಿಂದ 7:15 ಬಂದರು, 10 ಗಂಟೆಗೆ ಜನತಾ ದರ್ಶನ ಕೊಡುತ್ತೇನೆಂದು ಹೇಳಿದ ಸನ್ಮಾನ್ಯ ಸದಾನಂದ ಗೌಡರು 11 ಆದರೂ ಇನ್ನೂವರೆಗೆ ಬಂದಿಲ್ಲ. ನಮಗೆ BP ಶುಗರ್ಗಳಿಂದ ನಾವು ಬಳಲ್ತಾ ಇದ್ದೇವೆ. ದಯವಿಟ್ಟು ಇವರು ಯಾವ ರೀತಿ ಯಡಿಯೂರಪ್ಪನವರು, ರಾಮಕೃಷ್ಣ ಹೆಗಡೆಯವರು ಮಾಡ್ತಾ ಇದ್ದರು ಆ ರೀತಿ ಬೆಳಿಗ್ಗೆ 7:30-8 ಗಂಟೆಗೆ ಕರೆಕ್ಟಾಗಿ ಬಂದು ಜನತಾ ದರ್ಶನ ಕೊಟ್ಟು ಉಪಕಾರ ಮಾಡಬೇಕಾಗಿ ಇವರು CM ಸಾಹೇಬರು ಬಂದಿದ್ದಾರೆ. ಬಂದರೂ ಸಹ ಅವರು ನೇರವಾಗಿ ಒಳಗಡೆ ಹೋಗಿದ್ದಾರೆ. ಇಲ್ಲಿ ನಾವು ಸಾವಿರಾರು ಜನ ಇಲ್ಲಿ ಕೂತಿದ್ದೇವೆ ಜನತಾ ದರ್ಶನ. ಅವರು ನಿಜವಾಗಿ ಮಾಡಬೇಕಾದ ಕೆಲಸ ಏನು ಕೇಳಿದರೆ, ಅವರು ಪ್ರಥಮತವಾಗಿ ಇಲ್ಲಿ ಇಳಿದು ನಮ್ಮನ್ನು ಸಂದರ್ಶನ ಮಾಡಿ ನಮ್ಮ ಕೋರಿಕೆಯನ್ನು ಕೇಳಿ ನಂತರ ಅವರು ಅಲ್ಲಿ ಒಳಗೆ ಯಾರು ಬಿಳಿ ಶರ್ಟ್ ಕಾಲರ್ನವರು ಇದ್ದಾರೆ ಆಫೀಸರ್ಸ್ ಯಾರು ಏನಿದ್ರು ಅದು ನಂತರ ಮಾಡಬೇಕಿತ್ತು.